ಬಾಂಗ್ಲಾದೇಶದಲ್ಲಿ ಮತ್ತೆ ಶುರುವಾಯಿತು ಬೆಂಕಿ. ತಾರಿಕ್ ರೆಹಮಾನ್ಗೆ ಶೇಖ್ ಹಸೀನಾ ಸ್ಥಿತಿ ಗ್ಯಾರಂಟಿ. ಮತ್ತೆ ಬಾಂಗ್ಲಾದಲ್ಲಿ ಭುಗಿಲೆದ್ದ ಪ್ರತಿಭಟನೆ. ತಾರಿಕ್ ರೆಹಮಾನ್ ವಿರುದ್ಧ ಜಮಾತ್ ಸಂಘಟನೆ ಪ್ರೊಟೆಸ್ಟ್. ವೀಕ್ಷಕರೇ, ಮತ್ತೊಂದು ಅತ್ಯಂತ ರೋಚಕ ಮತ್ತು ಜಾಗತಿಕ ವಿದ್ಯಮಾನಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಅಂತೂ ಇಂತೂ ಚುನಾವಣೆ ಮುಗಿಯಿತು. ಬಿಎನ್ಪಿ ಪಕ್ಷ ಭರ್ಜರಿ ಬಹುಮತ ಸಾಧಿಸಿ ಹೊಸ ಪಕ್ಷ, ಹೊಸ ಸರ್ಕಾರವನ್ನ ರಚನೆ ಮಾಡಿತು. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಹೊಸ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದೂ ಆಯಿತು. ಇದೆಲ್ಲವನ್ನ ನೋಡಿದ ಜಗತ್ತು ಮತ್ತು ನಾವು ಅಬ್ಬಾ, ಕಳೆದ 1.5 ವರ್ಷಗಳಿಂದ ರಣಾಂಗಣವಾಗಿದ್ದ ಬಾಂಗ್ಲಾದೇಶದಲ್ಲಿ ಈಗಲಾದರೂ ಶಾಂತಿ ನೆಲೆಸುತ್ತೆ, ಶೇಖ್ ಹಸೀನಾ ಕಾಲದ ಗಲಾಟೆಗಳು, ರಕ್ತಪಾತಗಳು ನಿಂತು ಇನ್ಮುಂದೆ ಎಲ್ಲವೂ ಸ್ಮೂತ್ ಆಗಿ ಹೋಗುತ್ತೆ ಅಂತ ಅಂದುಕೊಂಡಿದ್ವಿ. ಆದರೆ ಕತೆ ಹಾಗಾಗ್ಲಿಲ್ಲ. ನಾವು ಊಹಿಸಿಕೊಂಡಿದ್ದು ಎಲ್ಲವೂ ಸುಳ್ಳಾಯಿತು. ಹೊಸ ಸರ್ಕಾರದ ರಚನೆಯ ಜೊತೆಗೆ ಬಾಂಗ್ಲಾದೇಶದಲ್ಲಿ ಹೊಸ ಸಂಘರ್ಷ, ಹೊಸ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ಕುರ್ಚಿ ಮೇಲೆ ಕೂರುವ ಮುನ್ನವೇ ಅವರಿಗೆ ಪ್ರತಿಭಟನೆಯ ಬಿಸಿ ಮುಟ್ಟಲು ಶುರುವಾಗಿದೆ. ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವ ವಿದ್ಯಾರ್ಥಿ ಸಂಘಟನೆಯ ಅದೇ ಎನ್ಸಿಪಿ ಮತ್ತು ಇಸ್ಲಾಮಿಕ್ ಮೂಲಭೂತವಾದಿ ಪಕ್ಷ ಜಮಾತೆ ಇಸ್ಲಾಮಿ ಈಗ ಇಬ್ಬರೂ ಒಂದಾಗಿ ಮತ್ತೆ ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ದಾರೆ. ಒಂದು ಕಡೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಕೂಗು, ಇನ್ನೊಂದು ಕಡೆ ಬಿಎನ್ಪಿ ಸರ್ಕಾರದ ಮೊದಲ ನಿರ್ಧಾರದ ಬಗ್ಗೆಯೇ ಭುಗಿಲೆದ್ದಿರುವ ಅಸಮಾಧಾನ. ಅಲ್ಲಿಗೆ ಅಂದು ಶೇಖ್ ಹಸೀನಾ ಎದುರಿಸಿದಂತಹ ಅದೇ ಸಂಕಷ್ಟ, ಅದೇ ಪ್ರತಿಭಟನೆಯ ಜ್ವಾಲೆ ಈಗ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ಗೂ ಎದುರಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಹಾಗಾದ್ರೆ ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಬಾಂಗ್ಲಾದೇಶದಲ್ಲಿ ಹೊಸದಾಗಿ ಸಂಘರ್ಷ ಆರಂಭಗೊಳ್ಳೋದಕ್ಕೆ ಅಸಲಿ ಕಾರಣ ಏನು? ಮತ್ತೆ ಯಾಕೆ ಅಲ್ಲಿನ ಜನ, ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಶೇಖ್ ಹಸೀನಾಗೆ ಬಂದ ದುಸ್ಥಿತಿಯೇ ಈಗ ತಾರಿಕ್ ರೆಹಮಾನ್ಗೂ ಮತ್ತೆ ಬರುತ್ತಾ? ಮತ್ತು ಇಡೀ ಗಲಾಟೆಯ ಕೇಂದ್ರ ಬಿಂದುವಾಗಿರೋ ಆ ಜುಲೈ ಚಾರ್ಟರ್ ಅಂತಂದ್ರೆ ಏನು? ಇದೆಲ್ಲವನ್ನ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಬಾಂಗ್ಲಾದೇಶದ ಈ ಪಾಲಿಟಿಕ್ಸ್ ಯಾವುದೇ ಹಾಲಿವುಡ್ ಥ್ರಿಲ್ಲರ್ ಮೂವಿಗೂ ಕೂಡ ಕಮ್ಮಿ ಇಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಈ ಬಾಂಗ್ಲಾದೇಶದವರಿಗೆ ಎಷ್ಟೇ ಏನೇ ಕೊಟ್ರು ಕೂಡ ನಾಯಿ ಬಾಲ ಡೊಂಕದ ಡೊಂಕೆ ಅಂತ ಹೇಳ್ತೀವಲ್ಲ, ಈ ಜಮಾತೆ ಇಸ್ಲಾಮಿ ಅನ್ನುವಂತಹ ಪಕ್ಷ, ಇಸ್ಲಾಮಿಕ್ ಮೂಲಭೂತವಾದ ಅಂದ್ರೆ ಶರಿಯಾ ಕಾನೂನು ತರುವಂತಹ ಈ ಪಕ್ಷದ ಬಗ್ಗೆ ನಿಮ್ಗೇನನ್ಸುತ್ತೆ? ಜನಾನೇ ತೀರ್ಮಾನ ಮಾಡಿದ್ದಾರೆ, ನಮಗೆ ಇಸ್ಲಾಮಿಕ್ ಆಡಳಿತ ಇರುವಂತಹ ಪಕ್ಷ ಬೇಡವೇ ಬೇಡ, ಇಸ್ಲಾಮಿಕ್ ಮೂಲಭೂತವಾದಿಗಳೇ ನಮಗೆ ಬೇಡ ಅಂತ ಜನ ವೋಟ್ ಮಾಡಿ ತಾರಿಕ್ ರೆಹಮಾನನ್ನ ಆರಿಸಿ ಪ್ರಧಾನಿ ಮಾಡಿದ್ದಾರೆ. ಆದರೂ ಕೂಡ ಈ ಬಾಲ ಬಿಸ್ತಾ ಇರುವಂತಹ ಈ ಜಮಾತೆ ಇಸ್ಲಾಮಿ ಅವರ ಪಕ್ಷಕ್ಕೆ ನಿಮ್ಗೇನನ್ಸುತ್ತೆ? ಇವರು ಮಾಡ್ತಾ ಇರೋದು ದೊಡ್ಡ ತಪ್ಪ, ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇಡೀ ದೇಶವನ್ನು ಸುಟ್ಟು ಭಸ್ಮ ಮಾಡ್ತಾ ಇದ್ದಾರೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರ, ಈ ಹಿಂದೆ ತಾರಿಕ್ ರೆಹಮಾನ್ ಅವರ ಪದಗ್ರಹಣದ ಬಗ್ಗೆ ಮಾಹಿತಿ ಕೊಡುವಾಗ ಒಂದು ಮಾತು ಹೇಳಿದ್ವಿ, ಬಾಂಗ್ಲಾದೇಶದಲ್ಲಿ ಒಂದು ಸಣ್ಣದಾದ ಕಿಡಿ ಹೊತ್ತಿಕೊಂಡಿದೆ ಅಂತ. ಆದರೆ ಆ ಸಣ್ಣ ಕಿಡಿ ಈಗ ಜ್ವಾಲಾಮುಖಿಯಾಗಿ ಇಡೀ ದೇಶವನ್ನ ಮತ್ತೆ ಆವರಿಸುವ ಮುನ್ಸೂಚನೆ ಸಿಗ್ತಾಗಿದೆ. ಈ ಜಗತ್ತಲ್ಲಿ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಅಥವಾ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ಬಲವಾದ ಪಾಸ್ಪೋರ್ಟ್ ಹೊಂದಿರುವ ದೇಶಗಳ ಪಟ್ಟಿ, ಹಸಿವಿನ ಸೂಚ್ಯಾಂಕ, ಹ್ಯಾಪಿನೆಸ್ ಇಂಡೆಕ್ಸ್, ಹೀಗೆ 10 ಅಧ್ಯಯನಗಳು ನಡೀತಾ ಇರುತ್ತೆ. ಒಂದು ವೇಳೆ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರತಿಭಟನೆ ಮಾಡುವ ದೇಶ ಯಾವುದು, ರಸ್ತೆಗಿಳಿದು ಗಲಾಟೆ ಮಾಡೋದರಲ್ಲಿ PhD ಮಾಡಿದ ದೇಶ ಯಾವುದು ಅಂತ ಏನಾದರೂ ಒಂದು ಅಧ್ಯಯನ ಮಾಡಿದ್ರೆ ಅದಕ್ಕೆ ಬಾಂಗ್ಲಾದೇಶವೇ ನಂಬರ್ 1 ರ್ಯಾಂಕ್ ಪಡೆದುಕೊಳ್ಳೋದಂತೂ ಪಕ್ಕ. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ನಡೆಯುವಷ್ಟು ಪ್ರತಿಭಟನೆಗಳು, ಮುಷ್ಕರಗಳು, ಹಿಂಸೆಗಳು, ಜೊತೆಗೆ ಈ ಸುಟ್ಟು ಹಾಕುವಂತಹ ಕೃತ್ಯಗಳು ವಿಶ್ವದ ಇನ್ಯಾವ ದೇಶದಲ್ಲೂ ನಡೆಯೋದಿಲ್ಲ, ಅದು ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ. ಹಾಗಂತ ಬಾಂಗ್ಲಾದೇಶಕ್ಕಿಂತ ಅತಿ ಹೆಚ್ಚು ಪ್ರಾಬ್ಲಮ್ಗಳು ಆಫ್ರಿಕಾದ ಬೇರೆ ಬೇರೆ ದೇಶಗಳಲ್ಲಿದ್ದಾವೆ, ಪಾಕಿಸ್ತಾನದಲ್ಲೂ ಇದೆ. ಆದರೂ ಅಲ್ಲಿನ ಜನ ಈ ಮಟ್ಟಿಗೆ ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದಾಗಲಿ, ಪ್ರತಿಭಟನೆ ಮಾಡೋದಾಗಲಿ, ಸರ್ಕಾರದಂದರೆ ಆಡಳಿತವನ್ನು ಡಿಸ್ಟ್ರ್ಯಾಕ್ಟ್ ಮಾಡೋದಾಗಲಿ ಮಾಡೋದಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ 2024ರಲ್ಲಿ ಹೇಗೆ ಬಾಂಗ್ಲಾದೇಶ ಸುಟ್ಟು ಕರಕಲಾಯಿತು ಅಂತ ನೀವೇ ನೋಡಿದ್ದೀರಾ. ಮೊದಲಿಗೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಶುರುವಾಗಿತ್ತು. 1971ರ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗವಹಿಸಿದವರ ಫ್ಯಾಮಿಲಿಗೆ ಕೊಡ್ತಾಗಿದ್ದ 30% ಮೀಸಲಾತಿಯ ವಿರುದ್ಧ ಈ ಪ್ರೊಟೆಸ್ಟ್ ನಡೆಯುತ್ತೆ. ಪ್ರತಿಭಟನೆ ತೀವ್ರವಾದಾಗ ಶೇಖ್ ಹಸೀನಾ ಆ ಮೀಸಲಾತಿಯನ್ನು ರದ್ದು ಮಾಡ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಕೂಡ ಮೀಸಲಾತಿಯನ್ನು ಕಡಿತಗೊಳಿಸಿ ತೀರ್ಪು ಕೊಡುತ್ತೆ. ಶೇಖ್ ಹಸೀನಾ ಅದಕ್ಕೂ ಕೂಡ ಒಪ್ಕೊಳ್ತಾರೆ. ಆದರೂ ಕೂಡ ಪ್ರತಿಭಟನೆ ನಿಲ್ಲೋದಿಲ್ಲ, ಬದಲಾಗಿ ಮತ್ತಷ್ಟು ಹಿಂಸಾತ್ಮಕ ಸ್ವರೂಪ ಪಡೆದುಕೊಳ್ಳುತ್ತೆ. ಯಾಕೆ ಗೊತ್ತಾ? ಕೇವಲ ಅಲ್ಲಿ ಮೀಸಲಾತಿ ವಿಚಾರ ಒಂದು ನೆಪ ಮಾತ್ರ ಆಗಿತ್ತು. ನೋಡಿ,
ವಿದ್ಯಾರ್ಥಿಗಳು ಪ್ರತಿಭಟನೆ ಏನಕ್ಕೋಸ್ಕರ ಮಾಡ್ತಾ ಇದ್ರು? 30% ಏನು ಮೀಸಲಾತಿ ಕೊಡ್ತಾ ಇದ್ದೀರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ. ಶೇಖ್ ಹಸೀನಾ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡ್ತು. ಕ್ಯಾನ್ಸಲ್ ಮಾಡಿ ಪ್ರತಿಭಟನಾಕಾರರಿಗೆ ಅದೇ ಬೇಕಾಗಿತ್ತು. ಕೊಟ್ಟ ನಂತರವೂ ಕೂಡ ಪ್ರತಿಭಟನೆ ನಡೀತು ಅಂತಂದರೆ ಇದರ ಹಿಂದೆ ಏನಾದರೂ ಒಂದು ಮಾಸ್ಟರ್ ಪ್ಲಾನ್ ಇದೆ ಅಂತಾನೆ ಅರ್ಥವಾಗಿತ್ತು. ಅಲ್ಲಿನ ವಿಪಕ್ಷಗಳು ಮತ್ತು ಮೂಲಭೂತವಾದಿಗಳ ಅಸಲಿ ಉದ್ದೇಶ ಇದ್ದದ್ದೇ ಬೇರೆಯಾಗಿತ್ತು. ಶೇಖ್ ಹಸೀನಾ ಅವರನ್ನ ದೇಶ ಬಿಟ್ಟು ಓಡಿಸಬೇಕು, ಆಕೆ ಅಧಿಕಾರದಲ್ಲಿ ಇರಬಾರದು, ಇದಷ್ಟೇ ಆ ಪ್ರತಿಭಟನೆಯ ಅಂತಿಮ ಗುರಿಯಾಗಿತ್ತು. ತಮ್ಮ ಮೀಸಲಾತಿ ಬೇಡಿಕೆ ಈಡೇರಿದ್ರೂ ಕೂಡ ಪ್ರತಿಭಟನೆ ನಿಲ್ಲದೇ ಇದ್ದದ್ದು ಇದೇ ಕಾರಣಕ್ಕೋಸ್ಕರ. ಈ ವಿಚಾರವನ್ನ ನಾನೀಗ ಪುನಃ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬಾಂಗ್ಲಾದೇಶದಲ್ಲಿ ಮತ್ತೆ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಹೊಸ ಸರ್ಕಾರ ಇನ್ನೂ ರಚನೆಯಾಗಿ 2 ದಿನ ಕಳೆದಿಲ್ಲ. ಅದಾಗಲೇ ಜಮಾತೆ ಇಸ್ಲಾಮಿ ಮತ್ತು NCPಯ ಸಾವಿರಾರು ಕಾರ್ಯಕರ್ತರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಢಾಕಾದ ರಸ್ತೆಗಳಲ್ಲಿ ತಾರಿಕ್ ರೆಹಮಾನ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾಗಿದ್ದಾರೆ. ಶೇಖ್ ಹಸೀನಾಗೆ ಬಂದಂತಹ ಸ್ಥಿತಿ ನಿಮಗೂ ಸಹ ಬರುತ್ತೆ ಅಂತ ಅಧಿಕಾರಕ್ಕೆ ಬಂದ 2 ದಿನದಲ್ಲಿ ಹೊಸ ಪ್ರಧಾನಿಗೆ ಎಚ್ಚರಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಶೇಖ್ ಹಸೀನಾ ಅವ್ರನ್ನ ಬಿಡಿ, ಈಗ NCP ವಿದ್ಯಾರ್ಥಿ ಸಂಘಟನೆ ಇದೆಯಲ್ಲ, ಜೊತೆಗೆ ಈ ಜಮಾತೆ ಇಸ್ಲಾಮಿ ಸಂಘಟನೆ ಇದೆಯಲ್ಲ, ಈ ಸಂಘಟನೆಗಳನ್ನು, ಈ ಪಕ್ಷಗಳನ್ನು ಬಾಂಗ್ಲಾದೇಶದ ಜನ ಒದ್ದು ಹೊರಗೆ ಹಾಕಿದ್ದಾರೆ. ಬರೀ 2-3 ಸೀಟ್ಗಳನ್ನು ತಗೊಂಡು ನಿಮ್ಮ ಮುಖಕ್ಕೆ, ನಿಮ್ಮ ಲಜ್ಜಿಗೆಟ್ಟ ಮುಖಗಳು ಇಷ್ಟೇ ನಿಮ್ಮನ್ನು ದೂರ ಇಟ್ಟಿದ್ದಾರೆ ಜನ. ಆದರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದ NCP ಪಕ್ಷವಂತೂ ಚುನಾವಣೆ ಸರಿಯಾಗಿ ನಡೆದೇ ಇಲ್ಲ, ವೋಟ್ ಕೌಂಟಿಂಗ್ನಲ್ಲಿ ವ್ಯತ್ಯಾಸ ಆಗಿದೆ, ಕೌಂಟಿಂಗ್ ಆಗಬೇಕು ಅಂತ ಹೇಳಿ ಹೊಸ ಹೊಸ ಗೊಂದಲಗಳನ್ನು ನಿರ್ಮಾಣ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ. NCP ಅಂತಂದರೆ ಅದೇ ವಿದ್ಯಾರ್ಥಿ ಸಂಘಟನೆ. ಇಲ್ಲಿರೋರು ಯಾರು ವಿದ್ಯಾರ್ಥಿಗಳಂತಲೇ ಗೊತ್ತಾಗ್ತಾ ಇಲ್ಲ. ಈ ಸಂಘಟನೆಯಲ್ಲಿರುವಂಥವರು ಒಳ್ಳೆ ಉಗ್ರರ ಥರ ಬಿಂಬಿಸ್ತಾ ಇದ್ದಾರೆ, ಉಗ್ರರ ಥರ ಆಟ ಆಡ್ತಾ ಇದ್ದಾರೆ. ಹಾಗಾದರೆ ಯಾಕೆ ಈ ದಿಢೀರ್ ಪ್ರತಿಭಟನೆ? ಹೇಗಿದ್ದರೂ ಜಮಾತೆ ಇಸ್ಲಾಮಿ ಮತ್ತು NCP ಇವೆರಡೂ ಕೂಡ ಚುನಾವಣೆಯಲ್ಲಿ ಸೋತು ವಿಪಕ್ಷಗಳಾಗಿ ಹೊರಹೊಮ್ಮಿದ್ದಾವೆ. ತಾರಿಕ್ ರೆಹಮಾನ್ ಅಧಿಕಾರ ಆರಂಭ ಮಾಡ್ತಾ ಇದ್ದಂತೆ, ಅಥವಾ ಆರಂಭ ಅಂದರೆ ತಾರಿಕ್ ರೆಹಮಾನ್ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ, ಆಡಳಿತ ನಡೆಸ್ತಾ ಇದ್ದ ಹಾಗೆ ಇವರಿಬ್ಬರು ವಿಪಕ್ಷವಾಗಿ ಕೆಲಸ ಶುರು ಮಾಡಿಬಿಟ್ರ. ವಿರೋಧ ಪಕ್ಷ ಅಂತಂದ ಮೇಲೆ ವಿರೋಧ ಮಾಡಲೇಬೇಕು ಅಂತ ಪ್ರತಿಭಟನೆನ? ಹೀಗಂತ ನೀವು ತಿಳ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿ ಹೊಸ ಸರ್ಕಾರವನ್ನ ಆರಂಭದಲ್ಲೇ ಇಕ್ಕಟ್ಟಿಗೆ ಸಿಕ್ಕಾಕಿ ಮತ್ತೆ ದೇಶದಲ್ಲಿ ಅತಂತ್ರ ಸ್ಥಿತಿಯನ್ನ ನಿರ್ಮಾಣ ಮಾಡುವುದಕ್ಕೆ ಇವರು ಒಂದು ಹೊಸ ಮತ್ತು ಭರ್ಜರಿ ಕಾರಣವನ್ನ ಹುಡುಕಿಕೊಂಡಿದ್ದಾರೆ. ಆ ಕಾರಣದ ಹೆಸರೇ ಜುಲೈ ಚಾರ್ಟರ್. ಹಾಗಾದ್ರೆ ಏನಿದು ಜುಲೈ ಚಾರ್ಟರ್? ಇದರಲ್ಲಿರುವ 80 ಅಂಶಗಳಿಗೇನು? ವೀಕ್ಷಕರೇ, ಈ ಜುಲೈ ಚಾರ್ಟರ್ ಅಂತಂದ್ರೆ ಇಡೀ ಬಾಂಗ್ಲಾದೇಶವನ್ನ ಅಥವಾ ಬಾಂಗ್ಲಾದೇಶದ ಭವಿಷ್ಯವನ್ನ ನಿರ್ಧರಿಸುವಂತಹ ಒಂದು ದೊಡ್ಡ ಇಶ್ಯೂ ಆಗಿದೆ. ಈ ಜುಲೈ ಚಾರ್ಟರ್ ಇಡೀ ಬಾಂಗ್ಲಾದೇಶವನ್ನ ಸುಟ್ಟು ಭಸ್ಮ ಮಾಡುವ ತಾಕತ್ತು ಇದೆ. ಈ ಜುಲೈ ಚಾರ್ಟರ್ ಅನ್ನ ತಂದಿದ್ಯಾರು? ಶೇಖ್ ಹಸೀನಾ ಓಡಿ ಹೋದ ನಂತರ ದೇಶವನ್ನ ಮುನ್ನಡೆಸೋದಕ್ಕೆ ಬಂದಂತಹ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ, ನೊಬೆಲ್ ಪುರಸ್ಕೃತ ಡಾಕ್ಟರ್ ಮೊಹಮ್ಮದ್ ಯೂನಸ್. ಏನಿದು ಚಾರ್ಟರ್? ಬಾಂಗ್ಲಾದೇಶದ ಈಗಿರುವ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಕ್ರಾಂತಿಕಾರಿ ಮತ್ತು ಮೂಲಭೂತವಾದ ಬದಲಾವಣೆಗಳನ್ನು ತರಬೇಕು ಅಂತ ಮೊಹಮ್ಮದ್ ಯೂನಸ್ ನೇತೃತ್ವದ ಸರ್ಕಾರ ನಿರ್ಧಾರ ಮಾಡಿತು. ಮುಖ್ಯವಾಗಿ ದೇಶದ ಆಡಳಿತ, ಚುನಾವಣೆ, ನ್ಯಾಯಾಂಗದ 80 ಅಂಶಗಳ ಬೃಹತ್ ಸುಧಾರಣೆಗಳು ಆಗಬೇಕು ಅಂತ ಒಂದು ಡ್ರಾಫ್ಟ್ ರೆಡಿ ಮಾಡುತ್ತೆ. 2025 ಜುಲೈನಲ್ಲಿ ಈ ಸುಧಾರಣೆಗಳ ಕರಡುಗಳನ್ನು ಸಿದ್ಧಪಡಿಸಿದ ಕಾರಣದಿಂದಾಗಿ ಇದಕ್ಕೆ ಜುಲೈ ಚಾರ್ಟರ್ ಅಂತ ಹೆಸರನ್ನು ಕೊಡ್ತಾರೆ. ಆದರೆ ಈ ಜುಲೈ ಚಾರ್ಟರ್ ಅನ್ನ ಕಂಪ್ಲೀಟ್ ಆಗಿ ಕಾನೂನಾಗಿ ಜಾರಿ ಮಾಡುವುದಕ್ಕೆ ಮೊಹಮ್ಮದ್ ಯೂನಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರಲಿಕ್ಕಾಗಲೇ ಇಲ್ಲ. ಯಾಕೆ ಅಂತಂದ್ರೆ ಅದು ಜನರಿಂದ ಎಲೆಕ್ಟ್ ಆದಂತಹ ಸರ್ಕಾರ ಆಗಿರಲಿಲ್ಲ, ಕೇವಲ ಹಂಗಾಮಿ ಸರ್ಕಾರ ಆಗಿತ್ತು. ಆಗ ಮೊಹಮ್ಮದ್ ಯೂನಸ್ ಒಂದು ಅದ್ಭುತವಾದ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ಜನರಿಗೆ 2 ಮತದಾನದ ಹಕ್ಕನ್ನ ಕೊಡ್ತಾರೆ. ಮೊದಲನೇ ವೋಟ್ ಸರ್ಕಾರದ ಆಯ್ಕೆಗೆ, ಅಂದರೆ ಮುಂದಿನ 5 ವರ್ಷ ದೇಶವನ್ನು ಯಾರು ಆಳಬೇಕು, ಯಾವ ಪಕ್ಷಕ್ಕೆ ಬಹುಮತ ಕೊಡಬೇಕು ಅಂತ ಎಂಪಿಗಳನ್ನು ಆರಿಸುವುದಕ್ಕೆ ಹಾಕುವಂತಹ ವೋಟ್ 1. ಎರಡನೇ ವೋಟ್ ಯಾರು ಗೊತ್ತಾ? ಜುಲೈ ಚಾರ್ಟರ್ ಬಗ್ಗೆ ಮತದಾನ ಮಾಡುವ ಹಕ್ಕು. ಅಂದರೆ ಈ 80 ಅಂಶಗಳ ಸುಧಾರಣೆಯನ್ನು ನೀವು ಒಪ್ಕೊಳ್ತೀರೋ ಅಥವಾ ತಿರಸ್ಕಾರ ಮಾಡ್ತೀರೋ, ಹೌದೋ ಇಲ್ವೋ ಅಂತ ಜನರೇ ನೇರವಾಗಿ ಡಿಸೈಡ್ ಮಾಡಲಿ ಅಂತ ಜನಮತಕ್ಕೆ ಇಡಲಾಗಿತ್ತು. ಆದರೆ ಈ ಚಾರ್ಟರ್ ಬಗ್ಗೆ ಜನರಿಂದ ಯಾವ ಮಟ್ಟ ರೆಸ್ಪಾನ್ಸ್ ಬಂತು ಅಂತಂದರೆ, ಸ್ವತಃ ಮೊಹಮ್ಮದ್ ಯೂನಸ್ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಬಾಂಗ್ಲಾದೇಶದಲ್ಲಿ ಮತ ಹಾಕಿದವರ ಪೈಕಿ ಬರೋಬ್ಬರಿ 60%ಕ್ಕೂ ಹೆಚ್ಚು ಜನ ಈ ಚಾರ್ಟರ್ ಪರವಾಗಿ ಹೌದು ಈ ಬದಲಾವಣೆಗಳು ಆಗಬೇಕು ಅಂತ ಮತ ಹಾಕಿದ್ದಾರೆ.
ಅಂದರೆ ಬಾಂಗ್ಲಾದೇಶದ ಸಂವಿಧಾನಕ್ಕೆ ಎಲ್ಲ ತಿದ್ದುಪಡಿಗಳಾಗಬೇಕು ಅಂತ ದೇಶದ ಬಹುಪಾಲು ಜನ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೊಹಮ್ಮದ್ ಯೂನಸ್ನಂತಹ ಈ ಚಾರ್ಟರ್ಗೆ ಭಾರಿ ನೈತಿಕ ಶಕ್ತಿ ತಂದುಕೊಡ್ತು. ಆದರೆ ಅಸಲಿ ಕತೆ ಇಲ್ಲಿಂದಲೇ ಶುರುವಾಗೋದು. ಚುನಾವಣಾ ಪ್ರಚಾರದ ವೇಳೆ ಈ ಜುಲೈ ಚಾರ್ಟರ್ ಬಗ್ಗೆ ಸಂಪೂರ್ಣವಾಗಿ ಮೌನವಾಗಿದ್ದಂತಹ BNP ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಕಂಪ್ಲೀಟ್ ಆಗಿ ಯೂ ಟರ್ನ್ ತೆಗೆದುಕೊಂಡಿದೆ. ಚುನಾವಣಾ ಫಲಿತಾಂಶ ಘೋಷಣೆಯಾದ ಬಳಿಕ ಮೊಹಮ್ಮದ್ ಯೂನಸ್ ಒಂದು ಪ್ರಸ್ತಾವನೆಯನ್ನು ಇಡುತ್ತಾರೆ. ಜನರು ಜುಲೈ ಚಾರ್ಟರ್ಗೆ ಬಹುಮತ ಕೊಟ್ಟಿದ್ದಾರೆ, ಹೀಗಾಗಿ ಹೊಸ ಸರ್ಕಾರ ರಚನೆಯಾಗುವ ಜೊತೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಒಂದು ಸಂವಿಧಾನ ಸುಧಾರಣಾ ಕೌನ್ಸಿಲ್ ಅನ್ನು ಕೂಡ ರಚನೆ ಮಾಡಬೇಕು. ಅದಕ್ಕೆ ನೀವು ಈಗಲೇ ಒಪ್ಪಿಗೆ ಸೂಚಿಸಿ ಪ್ರಮಾಣವಚನ ಸ್ವೀಕರಿಸಬೇಕು ಅಂತ ಪಟ್ಟು ಹಿಡಿತಾರೆ. ಆದರೆ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ಮತ್ತು ಅವರ BNP ಪಕ್ಷಕ್ಕೆ ಇದು ಒಪ್ಪಿಗೆ ಇರೋದಿಲ್ಲ. ನಮ್ಮದು ಜನರಿಂದ ಆಯ್ಕೆಯಾದ ಮೆಜಾರಿಟಿ ಸರ್ಕಾರ, ನಮಗೆ ಯಾವಾಗ ಬೇಕೋ ಆಗ ನಾವು ತಿದ್ದುಪಡಿ ಮಾಡ್ತೀವಿ, ನಿಮ್ಮ ಷರತ್ತುಗಳಿಗೆ ನಾವು ಬದ್ಧರಿಲ್ಲ ಅಂತ ಹೇಳಿ ತಾರಿಕ್ ರೆಹಮಾನ್ ಈ ಕೌನ್ಸಿಲ್ ರಚನೆಗೆ ಒಪ್ಪೋದಿಲ್ಲ. ಇದೇ ವಿಚಾರವಾಗಿ ಈಗ ಬಾಂಗ್ಲಾದೇಶದಲ್ಲಿ ಹೊಸ ಸಂಘರ್ಷಕ್ಕೆ, ಗಲಾಟೆಗೆ ಕಾರಣ ಆಗಿರೋದು. ಇದನ್ನೇ ಮುಂದಿಟ್ಟುಕೊಂಡು NCP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದಾದ್ಯಂತ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಡ್ತಾಗಿದೆ. ಢಾಕಾದಲ್ಲಿ ನಡೆದ ಮೊದಲ ಪ್ರತಿಭಟನೆಯಲ್ಲಿಯೇ ಸುಮಾರು 6,000-8,000 ಜನ ಸೇರಿ ಜನಮತಕ್ಕೆ ಧಿಕ್ಕರಿಸಿದ ತಾರಿಕ್ ರೆಹಮಾನ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾಗಿದ್ದಾರೆ. ಹಾಗಾದರೆ ಈ ಜುಲೈ ಚಾರ್ಟರ್ನಲ್ಲಿ ಅಂತಹದ್ದೇನಿದೆ, ತಾರಿಕ್ ರೆಹಮಾನ್ಗೆ ಯಾಕಿದು ಇಷ್ಟವಾಗ್ತಾ ಇಲ್ಲ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಚುನಾವಣಾ ಸುಧಾರಣೆ. ಈಗಿರುವ ಚುನಾವಣಾ ವ್ಯವಸ್ಥೆ ಸರಿಯಿಲ್ಲ, ಅದರಲ್ಲಿ ಸುಧಾರಣೆ ಆಗಬೇಕು ಅಂತ ಚಾರ್ಟರ್ ಹೇಳುತ್ತೆ. ಮುಖ್ಯವಾಗಿ ಚುನಾವಣಾ ಆಯೋಗ ಸಂಪೂರ್ಣ ಸ್ವತಂತ್ರವಾಗಿರಬೇಕು, ಅದು ಆಳುವ ಸರ್ಕಾರದ ಹಿಡಿತದಲ್ಲಿ ಅವರ ಕೈಗೊಂಬೆಯಾಗಿ ಇರಬಾರ್ದು. ಮತ್ತು ಅತ್ಯಂತ ಪ್ರಮುಖವಾದ ವಿಷಯ ಅಂತಂದರೆ EVMಗಳನ್ನು ಜಾರಿಗೆ ತರಬೇಕು. ಚುನಾವಣೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆಯಾಗಬೇಕು. ಬ್ಯಾಲೆಟ್ ಪೇಪರ್ ಹೈಜಾಕ್ ಮಾಡೋದನ್ನು, ಅಕ್ರಮಗಳನ್ನು ತಡೆಯುವುದಕ್ಕೆ EVM ಹೆಲ್ಪ್ ಆಗತ್ತೆ ಅಂತ ಈ ಚಾರ್ಟರ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹಾಗೆಯೇ 5 ವರ್ಷಕ್ಕೊಮ್ಮೆ ಚುನಾವಣೆ ಬರುವಾಗ ಆಳುವ ಸರ್ಕಾರವೇ ಚುನಾವಣೆಯನ್ನು ನಡೆಸಬಾರದು. ಅದರ ಬದಲು 3 ತಿಂಗಳ ಕಾಲ ಒಂದು ತಟಸ್ಥವಾದ ಮಧ್ಯಂತರ ಸರ್ಕಾರ ರಚನೆಯಾಗಬೇಕು. ಆ ಸರ್ಕಾರದ ಉಸ್ತುವಾರಿಯಲ್ಲಿಯೇ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಆಗಬೇಕು ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಒಂದು ವಿಚಾರವನ್ನು ಕೂಡ ನಮಗಿಲ್ಲಿ, ಬಾಂಗ್ಲಾದೇಶದಲ್ಲಿ ಮೊನ್ನೆ ಚುನಾವಣೆಯಾದ ಬಳಿಕ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ದೇಶದ ಎಲೆಕ್ಷನ್ ಕಮಿಷನ್ ಬಾಂಗ್ಲಾದೇಶದ ಎಲೆಕ್ಷನ್ ಕಮಿಷನ್ ಅನ್ನು ನೋಡಿ ಕಲಿಬೇಕು, ಚುನಾವಣೆ ಹೇಗೆ ನಡೆಸಬೇಕು ಅಂತ ಅವರಿಂದ ತಿಳಿದುಕೊಳ್ಳಿ ಅಂತ ವ್ಯಂಗ್ಯವಾಡಿದ್ರು. ಮಮತಾ ಬ್ಯಾನರ್ಜಿ ಅವರಿಗೆ 10 ಪೈಸೆಯಷ್ಟು ದೇಶಭಕ್ತಿ ಇದ್ದಿದ್ರೂ ಇಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಯಾಕಂತ ನೀವೇ ಯೋಚನೆ ಮಾಡಿ. ಬಾಂಗ್ಲಾದೇಶದ ಜನರೇ ಬ್ಯಾಲೆಟ್ ಪೇಪರ್ ಬೇಡ, ನಮಗೆ EVM ಬೇಕು, ಅಕ್ರಮ ನಡೀತಾ ಇದೆ, ಅಕ್ರಮ ತಡಿಬೇಕು ಅಂತ ಜುಲೈ ಚಾರ್ಟರ್ಗೆ ವೋಟ್ ಹಾಕಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಸೇರಿದಂತೆ ವಿಪಕ್ಷಗಳು ಏನು ಹೇಳ್ತಿದ್ದಾವೆ, EVM ಬೇಡ ಮತ್ತು ಹಳೆ ಬ್ಯಾಲೆಟ್ ಪೇಪರನ್ನೇ ತನ್ನಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ. ಅಂದರೆ ಬಾಂಗ್ಲಾದೇಶದಲ್ಲಿ ಮೊನ್ನೆ ಬ್ಯಾಲೆಟ್ ಪೇಪರ್ ಇಟ್ಟುಕೊಂಡು ಪೋಲಿಂಗ್ ಬೂತ್ಗಳನ್ನು ಹೈಜಾಕ್ ಮಾಡಿ ಮನಬಂದಂತೆ ಕಳ್ಳ ವೋಟ್ ಹಾಕಿದ್ರಲ್ಲ, ಆ ರೀತಿಯ ಅತ್ಯುತ್ತಮ ಎಲೆಕ್ಷನ್ ಅನ್ನು ಭಾರತದಲ್ಲಿ ನಡೆಸಿ ಅಂತ ಮಮತಾ ದೀದಿ ಹೇಳ್ತಾಗಿದ್ದಾರೆ. ನಾಚಿಕೆಯಾಗಬೇಕು ನಮ್ಮ ದೇಶದ ರಾಜಕಾರಣಿಗಳಿಗೆ. ಇನ್ನು ದ್ವಿಸದಸ್ಯ ವ್ಯವಸ್ಥೆ. ಜುಲೈ ಚಾರ್ಟರ್ನ ಮತ್ತೊಂದು ಪ್ರಮುಖ ಬೇಡಿಕೆ ಏನಂತಂದ್ರೆ, ಬಾಂಗ್ಲಾದೇಶದಲ್ಲೂ ಕೂಡ 2 ಸದನದ ವ್ಯವಸ್ಥೆಯನ್ನ ತರಬೇಕು. ಈಗ ಭಾರತದಲ್ಲಿ ಹೆಂಗೆ ಲೋಕಸಭೆ ರಾಜ್ಯಸಭೆ ಇದೆಯಲ್ಲ ಹಾಗೆ. ದುಡ್ಡಿದ್ದವನೇ ಚುನಾವಣೆಯಲ್ಲಿ ಗೆಲ್ತಾನೆ ಅನ್ನೋ ಪರಿಸ್ಥಿತಿ ಇರೋದ್ರಿಂದ ಸಮಾಜದ ಬುದ್ಧಿಜೀವಿಗಳು, ತಜ್ಞರು, ಕಲಾವಿದರು ಸರ್ಕಾರಕ್ಕೆ ಸಲಹೆ ಕೊಡೋದಕ್ಕೆ, ಕಾನೂನುಗಳನ್ನು ಪರಾಮರ್ಶೆ ಮಾಡೋದಕ್ಕೆ ಮೇಲ್ಮನೆ ಅಂದರೆ ರಾಜ್ಯ ಸರ್ವೆ ಇರಬೇಕು ಅನ್ನೋದರ ಉದ್ದೇಶವಾಗಿದೆ. ಒಳ್ಳೆ ವಿಚಾರನೆ. ಆದರೆ BNP ಪಕ್ಷಕ್ಕೆ ಇದರಲ್ಲಿರುವ ಒಂದು ನಿಯಮ ಇಷ್ಟ ಆಗ್ತಾಗಿಲ್ಲ. ನಿಯಮ ಏನಂದರೆ, ಮುಖ್ಯ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿರತ್ತೋ ಅದೇ ಅನುಪಾತದಲ್ಲಿ ಮೇಲ್ಮನೆಯಲ್ಲಿ ಸೀಟುಗಳನ್ನು ಹಂಚಬೇಕು ಅನ್ನೋದು. ಅಂದರೆ BNP 35% ವೋಟ್ ಸಿಕ್ಕರೆ ಮೇಲ್ಮನೆಯಲ್ಲಿ 35% ವೋಟ್ ಅಂದರೆ ಸೀಟು, ಜಮಾತ್ಗೆ 10% ಸೀಟ್ ಸಿಕ್ಕರೆ 10% ಸೀಟು. ಆದರೆ BNP ಇದಕ್ಕೆ ವಿರೋಧ ವ್ಯಕ್ತಪಡಿಸಲಾಗಿದೆ. ನಂಬರ್ಗಳು ಅಂದರೆ ಗೆದ್ದ MPಗಳ ಆಧಾರದಲ್ಲೇ ಮೇಲ್ಮನೆ ಸದಸ್ಯರ ಆಯ್ಕೆ ಆಗಬೇಕು ಅಂತ ತಾರೀಖ್ ಪಟ್ಟು ಹಿಡಿದಿದ್ದಾರೆ. ಮೂರನೇದು, ಪ್ರಧಾನಿ ಹುದ್ದೆಗೆ ಮಿತಿ ಅಂದರೆ ಟರ್ಮ್ ಲಿಮಿಟ್ ಇರುತ್ತೆ. ಇದು ಅತ್ಯಂತ ಸೆನ್ಸಿಟಿವ್ ವಿಚಾರ. ಈ ಜುಲೈ ಚಾರ್ಟರ್ನಲ್ಲಿರುವ ಅತಿ ದೊಡ್ಡ ಬಾಂಬ್ ಅಂತಂದರೆ, ಬಾಂಗ್ಲಾದೇಶದಲ್ಲಿ ಇನ್ನು ಮುಂದೆ ಒಬ್ಬ ವ್ಯಕ್ತಿ ಕೇವಲ 2 ಬಾರಿ ಮಾತ್ರ ಪ್ರಧಾನಿ ಆಗಬೇಕು.
ಆತ ಎಷ್ಟೇ ಪಾಪ್ಯುಲರ್ ಆಗಿದ್ರೂ ಜನ ಆತನನ್ನೇ ಬಯಸಿದ್ರು 3ನೇ ಬಾರಿಗೆ ಆತ ಪ್ರಧಾನಿಯಾಗುವಂತಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ಅಮೆರಿಕದಲ್ಲಿ ಅಧ್ಯಕ್ಷರಿಗೆ ಇರುವಂತೆ ಇಲ್ಲೂ ಕೂಡ ಬಾಂಗ್ಲಾದೇಶದಲ್ಲಿ ಇಂತಹ ರೂಲ್ಸನ್ನು ತರೋದಕ್ಕೆ ಹೊರಟಿದ್ದಾರೆ. ಯಾರು ಹೊರಟಿದ್ದಾರೆ? ಇದೆ ಮುದಿಯ ಈ ಮೊಹಮ್ಮದ್ ಯೂನಸ್ನ ಅಂತ್ಯನೇ ಆಗತ್ತೆ. ಇನ್ನೇನು 15-20 ವರ್ಷ 4-5 ಸರ್ತಿ ಏನು ಪ್ರಧಾನಿ ಆಗ್ತಾನೆ ಅಬ್ಬಬ್ಬ ಅಂತಂದರೆ ಇನ್ನೊಂದು 5 ವರ್ಷದಲ್ಲಿ ಅವನೇ ಅಂತ್ಯವಾಗಿ ಹೋಗ್ಬಿಡ್ತಾನೆ. ಬಟ್ ಮುಂಬರೋ ಪ್ರಧಾನಿಗಳಿಗೆ ಇಂತಹ ಟೈಮ್ ಲಿಮಿಟನ್ನು ಹಾಕಿದ್ದಾನೆ. ವೈಯಕ್ತಿಕವಾಗಿ ತಾರಿಕ್ ರೆಹಮಾನ್ ಅವರಿಗೆ ಈ ನಿಯಮ ಬಿಲ್ಕುಲ್ ಇಷ್ಟ ಆಗಿಲ್ಲ. ಯಾಕಂದರೆ ಅವರಿಗೆ ದೀರ್ಘಾವಧಿ ಬಾಂಗ್ಲಾದೇಶವನ್ನು ಆಳುವ ಆಸೆ ಇದೆ. ಇನ್ನು ದೇಶದ ಅಧ್ಯಕ್ಷರಿಗೆ ಹೆಚ್ಚಿನ ಪವರ್ ಇರಬೇಕು ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ. ಇದು ಕೂಡ ಹೊಸ ಪ್ರಧಾನಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆದರೆ ಇಡೀ ಕಹಾನಿಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇರೋದು ಎಲ್ಲಿ ಗೊತ್ತಾ? ಈಗ ಬೀದಿಗಿಳಿದು ಜುಲೈ ಚಾರ್ಟರ್ ಬಗ್ಗೆ ಜಾರಿ ತರಲೇಬೇಕು ಅಂತ ಏನು ಗಂಟಲು ಹರಿದುಕೊಂಡು ಕಿರುಚಾಡ್ತಾ ಇರುವ ಈ ಜಮಾತೆ ಇಸ್ಲಾಮಿ ಪಕ್ಷಕ್ಕೆ ನಿಜಕ್ಕೂ ಈ ಚಾರ್ಟರ್ ಮೇಲೆ ಪ್ರೀತಿ ಇದೆಯಾ? ಇದರಲ್ಲಿರುವ 80 ಅಂಶಗಳು ಅವರ ಪೂರ್ಣ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ, ಬಿಲ್ಕುಲ್ ಇಲ್ಲ ಅಂತ ಹೇಳ್ತಾಗಿದ್ದಾರೆ. ಇದು ಕೇವಲ ರಾಜಕೀಯ ವಿರೋಧಕ್ಕಾಗಿ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕಾಗಿ ನಾಟಕ ಆಡ್ತಾಗಿದ್ದಾರೆ. ಯಾಕಂತೀರಾ? ಜುಲೈ ಚಾರ್ಟರ್ ಮೂಲಭೂತವಾದಿಗಳಿಗೆ ನಡುಕ ಹುಟ್ಟಿಸುವಂತಹ ಇನ್ನೂ ಕೆಲವೊಂದಿಷ್ಟು ಅಂಶಗಳಿದ್ದಾವೆ. ಮಹಿಳಾ ಸ್ವಾತಂತ್ರ್ಯ ಮತ್ತು ಲಿಂಗ ಸಮಾನತೆ, ಸಂಸತ್ತಲ್ಲಿ ಮಹಿಳಾ ಪ್ರಾತಿನಿಧ್ಯ ಹೆಚ್ಚಾಗಬೇಕು, ಅವರಿಗೆ ಸಮಾನ ಹಕ್ಕು ಸಿಗಬೇಕು ಅಂತ ಚಾರ್ಟರ್ ಹೇಳುತ್ತೆ. ಅಲ್ಪಸಂಖ್ಯಾತರಿಗೆ ರಕ್ಷಣೆ, ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು, ಸಿಖ್ಖರು, ಬೌದ್ಧರು ಮತ್ತು ಕ್ರಿಶ್ಚಿಯನರಿಗೆ ಹೆಚ್ಚಿನ ಅಧಿಕಾರ ಸಿಗಬೇಕು, ಅವರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತ ಜುಲೈ ಚಾರ್ಟರ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದನ್ನು ಉಗ್ರಗಾಮಿ ಮನಸ್ಥಿತಿಯ ಜಮಾತೆ ಇಸ್ಲಾಮಿ ಒಪ್ಕೊಳ್ಳುತ್ತಾ? ಚಾನ್ಸೇ ಇಲ್ಲ. ನಿಮಗೆ ನೆನಪಿರಲಿ, ಈ ಬಾರಿಯ ಚುನಾವಣೆಯಲ್ಲಿ ಜಮಾತೆ ಇಸ್ಲಾಮಿ ಪ್ರಬಲವಾಗಿ ಸ್ಪರ್ಧಿಸಿತ್ತು. ಆದರೆ ತನ್ನ ಪಕ್ಷದಿಂದ ಒಂದೇ ಒಂದು ಕ್ಷೇತ್ರದಲ್ಲೂ ಒಬ್ಬ ಮಹಿಳೆಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅವರಿಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಅವರು ಇಸ್ಲಾಮಿಕ್ ಸಿದ್ಧಾಂತವನ್ನು ಒಪ್ಪೋದಿಲ್ಲ. ಇಂತಹ ಶರಿಯಾ ಕಾನೂನನ್ನು ಬಾಂಗ್ಲಾದೇಶದಲ್ಲಿ ತರೋದಕ್ಕೆ ಹೊರಟಂತಹ ಜಮಾತೆ ಇಸ್ಲಾಂ ಇದನ್ನು ಒಪ್ಕೊಳತ್ತಾ? ಈ ಜುಲೈ ಚಾರ್ಟರ್ನ ಒಪ್ಕೊಳತ್ತಾ? ಖಂಡಿತವಾಗಿಯೂ ಇಲ್ಲ. ಇದು ಮೇಲ್ನೋಟಕ್ಕೆ ಬರೀ ನಾಟಕ. ವೀಕ್ಷಕರೇ, ಒಂದು ಮಾತ್ರ ಸತ್ಯ, ಬಾಂಗ್ಲಾದೇಶದಲ್ಲಿ ಚುನಾವಣೆ ಮುಗಿದು ಹೊಸ ಸರ್ಕಾರ ಬಂತು, ಇನ್ನು ಮುಂದೆ ಎಲ್ಲವೂ ಸ್ಟೇಬಲ್ ಆಗಿ ಬಿಡತ್ತೆ, ಶಾಂತಿ ನೆಲೆಸತ್ತೆ ಅಂತ ಯಾರಾದರೂ ಊಹೆ ಮಾಡಿದರೆ ಅದು ದೊಡ್ಡ ಮೂರ್ಖತನವಾಗತ್ತೆ. ಬಾಂಗ್ಲಾದೇಶ ಒಂದು ಜ್ವಾಲಾಮುಖಿಯ ಮೇಲಿರುವಂತಹ ದೇಶ. ಅಲ್ಲಿ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಾದರೂ ಅಶಾಂತಿ ಭೂಗಿಲೇಳಬಹುದು. ಮತ್ತೊಮ್ಮೆ ಅತಿ ದೊಡ್ಡ ರಕ್ತಸಿಕ್ತ ಹೋರಾಟಕ್ಕೆ ಬಾಂಗ್ಲಾದೇಶ ಸಾಕ್ಷಿಯಾದರೂ ಕೂಡ ನೀವು ಆಶ್ಚರ್ಯ ಪಡಲೇಬೇಕು. ಯಾಕಂದರೆ ಪ್ರತಿಭಟನೆಯಲ್ಲೇ PhD ಮಾಡಿರುವಂತಹ ವಿಪಕ್ಷ NCP ಈಗ ಧರ್ಮಾಂಧ ಜಮಾತೆ ಇಸ್ಲಾಮಿಯ ಜೊತೆ ಕೈ ಜೋಡಿಸಿ ಮುಂದೇನು ಮಾಡುತ್ತೋ ದೇವರೇ ಬಲ್ಲ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಜಮಾತೆ ಇಸ್ಲಾಮಿ ಅಥವಾ ಬಾಂಗ್ಲಾದೇಶದಲ್ಲಿ ಶರಿಯಾ ಕಾನೂನು ಜಾರಿಯಾಗತ್ತಾ? ಮಹಿಳೆಯರ ಅಥವಾ ಹಿಂದುಳಿದ ಅಲ್ಪಸಂಖ್ಯಾತರ ಯುವಕರ ಅಥವಾ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗತ್ವಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.